ಬಂದು ಫ್ರೀ ಬಸ್ಸಸ್ಸು. ತಿರುಪತಿಯಲ್ಲಿ ಎಲ್ಲಿ ಬೇಕಂದ್ರೂ ತಿರುಗಾಡ್ಬೋದು, ಅಂದರೆ ಬೆಟ್ಟ ಮೇಲೆ ಫ್ರೀ ಬಸ್ಸು, ಇಷ್ಟ ಬಂದಷ್ಟು ತಿರುಗಾಡ್ಕೋಬೋದು. ಹಂಗೆ ಅದು ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತಿರುಗಾಡೋಕ್ಕೆ. ನಮ್ಮ ರಬಲ್ ಅಣ್ಣ ಇನ್ನೂ ಬಂದೇ ಇಲ್ಲ. ಕಾತು ಸುಸ್ತಾಗ್ತಾಯಿದೆ. ಇನ್ನೊಂದು ಕಡೆ ಚಳಿ ಆಗ್ತಾಯಿದೆ. ಯಾವಾಗ ಬರ್ತಾರೋ ಏನೋ. ಮೇಲೆ ಇದ್ದೀನಿ ಅಂತ ಹೇಳಿದ್ರು, ದರ್ಶನಕ್ಕೆ ಬಿಟ್ಬಿಟ್ಟು ಬರ್ತಾರೆ. ದರ್ಶನ ನಾನಾದರೆ ಇಲ್ಲೇ ಬಿಡೋದು, ಯಾರನ್ನ ಕರ್ಕೊಂಬಂದು ಯಾವಾಗ ಕರ್ಕೊಂಬಂದು ಇಲ್ಲೇ ಬಿಡೋದು ನಾನು ದರ್ಶನಕ್ಕಂತೂ. ಇಲ್ಲಿ ಬಿಟ್ಬಿಟ್ಟು ಮತ್ತೆ ಹತ್ತು ಕಡೆ ಹೋದರೆ ಕರ್ನಾಟಕ ಪಾರ್ಕಿಂಗ್ ಅಂತಿರುತ್ತೆ, ಅಂದರೆ ಅದೇನೋ ಹೆಸರು ಗುರು ತಿರುಗ್ತಾ ಇಲ್ಲ, ವರಾಹ ಸ್ವಾಮಿ ಪಾರ್ಕಿಂಗ್ ಅಂತ. ಅದ್ರಾಗೆ ಬಿಟ್ಟು ಮುಂದೆ ಹೋಗ್ಬೇಕಿನ್ನು, ಮುಂದೆ ಹೋಗಿ ಲೆಫ್ಟ್ ಸಂದಿಗೆ ಮೇಲೆಗೆ. ಅಲ್ಲೇನಂದರೆ ಅನ್ನಪ್ರಸಾದ ಇದು ಮಾಡ್ತಾರಲ್ಲ ಗುರು, ಏನು ಗುರು ಫ್ರೀಯಾಗಿ ಅನ್ನ ಕೊಡ್ತಾರಲ್ಲ, ಅದು ಕೇಳೋಕ್ಕೆ ಬರ್ತಿಲ್ಲ. ಫ್ರೀಯಾಗಿ ಅನ್ನ ಕೊಡ್ತಾರಲ್ಲ ಅಲ್ಲೇ ಇದೆ, ಮತ್ತು ವಾಶ್ರೂಮ್ಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅಲ್ಲಿಗಾದರೆ ಹೊರ್ಟೋಗ್ತೀವಿ. ಅವಣ್ಣ ಬರ್ಬೇಕಂತ ಕಾಯ್ಕೊಂಡಿದ್ದೀನಿ ಅಷ್ಟೇ. ಬಂದರೆ ಹೊರ್ಟೋಗೋದು, ಬಂದರೆ ಹಿಂಗೆ ಹೊರ್ಟೋಗೋದು. ಇಷ್ಟಾದರೆ ಹೋಗಿ ಮಲ್ಕೋಬೇಕು. 5 ಗಂಟೆ ಆಯಿತು. ಇವ್ರು ಹೆಂಗೋ ಬರೋದು ಲೇಟ್ ಆಗುತ್ತೆ ನನಗೆ ಗೊತ್ತಿದ್ದಂಗೆ. ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನವರೆಗೂ ಮಲ್ಕೊಳ್ಳಲ್ಲ ಅಂದ್ಕೊಳ್ಳಿ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳ್ಬಿಡ್ತೀವಿ. ಸ್ವಲ್ಪ ಹೊತ್ತಾದ್ರೂ ನಿಮ್ಗೆ ಯಾಕೆ ಮಲ್ಕೋಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಣ್ಣಕ್ಕೋಸ್ಕರ. ಸೊ ಯುವ ಕರ್ನಾಟಕ ಶರಣಮಯ್ಯಪ್ಪ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಸ್ನೇಹಿತರೆ, ಶಬರಿಮಲೆ ಟ್ರಿಪ್ ಆದಮೇಲೆ ಬಾಡಿಗೆಗಳಾದರೆ ಹೋಗ್ಬಿಟ್ಟು ಬಂದೆ. ಲೋಕಲ್ ವ್ಲಾಗ್ ಏನೂ ಮಾಡಲಿಲ್ಲ. ಇವಾಗ ಬಂದುಬಿಟ್ಟು ಹೋಗ್ತಾ ಇರೋದು ತೃಪ್ತಿಗೆ. ನಾವಾದರೆ ಸದ್ಯಕ್ಕೆ ಅರ್ಧ ದಾರಿ ಆದರೆ ಮುಗಿಸ್ಕೊಬಂದ್ಬಿಟ್ಟಿದ್ದೀವಿ. ವ್ಲಾಗು ಅಲ್ಲೇ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಏನಾಯ್ತಂದರೆ, ಮಾಲೂರ್ಗೆ ಒಂದು ಬಾಡಿಗೆ ಹೋಗಿದ್ದೆ. ಅಲ್ಲೇನಾಯ್ತಂದರೆ ಅಲ್ಲಿ ಬಿಟ್ಟಿದ್ದೆ 6 ಗಂಟೆ ಆಗೋಯ್ತು. ಈ ತೃಪ್ತಿ ಪಿಕಪ್ ಇದ್ದಿದ್ದೆ 6 ಗಂಟೆಗೆ. ಬರೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಇನ್ನು ಲೇಟಾಗಿ ಬಂದು ಮತ್ತೆ ಮುಖ ತೊಳ್ಕೊಂಡು ಬಟ್ಟೆ ಎಲ್ಲ ಬ್ಯಾಗ್ ಇಕ್ಕೊಂಡು ಬರೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗೋಯ್ತು. ಅದಕ್ಕೆ ಅಲ್ಲಾದರೆ ವ್ಲಾಗ್ ಆದರೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇನ್ನು ಮಧ್ಯದಲ್ಲಿ ಮಾಡೋಣ ಅಂದರೆ ಹಗಲು ಅಲ್ಲ, ಹಗಲಾದರೂ ಆಗಿದ್ದಿದ್ರೆ ಏನಾದರೂ ತೋರಿಸೋದಿರ್ತಿತ್ತು. ಹಗಲಲ್ಲ, ಅದಕ್ಕೆ ಏನು ತೋರ್ಸೋಕ್ಕಾದರೆ ಆಗಲಿಲ್ಲ. ಇವಾಗಾದರೆ ಅರ್ಧ ದಾರಿಗಾದರೆ ಬಂದಿದ್ದೀವಿ. ಸೊ ಬನ್ನಿ, ಈ ತೃಪ್ತಿ ವ್ಲಾಗ್ನ ಆದರೆ ಎಂಜಾಯ್ ಮಾಡಿ. ಸ್ನೇಹಿತರೆ, ಬರ್ತಾ ದಾರಿಯಲ್ಲಿ ಟೈಮ್ ಆದರೆ ಇವಾಗ ಹತ್ರ 12 ಗಂಟೆ ಆಗಿರಬೇಕು. ಇವರಾದರೆ 6 ಗಂಟೆಗೆ ಬಿಡ್ತಿದ್ದೀವಿ ಅಂತೇಳ್ಬಿಟ್ಟು ಊಟ ಏನು ಮಾಡಿರಲಿಲ್ವಂತೆ ಮನೆಯಲ್ಲಿ. ಮಕ್ಕಳಿಗೆ ಹಶು ಆಗ್ತಿದೆ, ಎಲ್ಲಾದರೂ ಊಟ ಇದ್ದರೆ ನಿಲ್ಸಪ್ಪ ಅಂತಿದ್ರು. ಅದಕ್ಕೆ ಬರ್ತಾ ದಾರಿಯಲ್ಲಿ ಅರ್ಧ ಬಂದಿದ್ದೀವಿ, ಇನ್ನು 190 ಕಿಲೋ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಟೈಮ್ ಆದರೆ 12 ಗಂಟೆ. 12 ಗಂಟೆಯಲ್ಲೂ ಅವರು ಇಷ್ಟು ಕಷ್ಟಪಟ್ಟು ದೋಸೆ ಹಾಕ್ತಿದ್ದಾರೆ ಅಂದರೆ ತಿಳ್ಕೊಬೇಕು, ಅಂದರೆ ನೋಡಿ ಕಳಿಬೇಕು ಗುರು. ಇವರು ಬೇಕಂದ್ರೆ ಮಲ್ಕೋಬೋದು, ಏನು ಬಿಡಪ್ಪ ಯಾವಾಗ ಅದು ಹಾಕೋಬೋದು. ಅದು ಹಾಕ್ತಿದ್ದಾರೆ ಅಂದರೆ ಕಷ್ಟಗಳು ಅನ್ನೋದು ಹಂಗಿರುತ್ತೆ. ಸ್ವಲ್ಪ ಜನ ಎಲ್ಲ ಇದ್ದು ಅಯ್ಯೋ ನಮ್ಗೆ ಅಷ್ಟು ಕಷ್ಟ ಎಷ್ಟು ಕಷ್ಟ ಅಂತಾರೆ. ಇಂಥವ್ರನ್ನ ನೋಡಿದ್ರೇ ಗೊತ್ತಾಗುತ್ತೆ ನಿಜವಾದ ಕಷ್ಟ ಏನಂತ. ಊಟ ಮಾಡಿಲ್ಲ ಕಸ್ಟಮರ್ ಅಂದರೆ ನಿಲ್ಲಿಸಿದ್ದೀನಿ. ಒಟ್ಟಾಗ್ತಿದ್ದೆ, ನನಗೂ ಹಶು ಆಗ್ತಿದೆ, ಅದಕ್ಕೆ ನಿಲ್ಲಿಸಿದ್ದು. ದೋಸೆ ಹೇಳಿದ್ದೀನಿ, ದೋಸೆ ತಿಂದು ಹೋಗಬೇಕು. ಇನ್ನೊಂದು ಅರ್ಧ ಇದೆ ತಿರುಪತಿಲಿಂದ. 190 ಇದೆ, 119, 90 ಅಲ್ಲ. ಇಲ್ಲಿಂದ ಬಿಟ್ಟರೆ ಸೀದಾ ತಿರುಪತಿ. ಬನ್ನಿ ಫಸ್ಟ್ ಹೋಗಿ ದೋಸೆ ತಿನ್ನೋದು, ಹಶು ಆಗ್ತಿದೆ. ಅಲ್ಲಿಂದ ಆದರೆ ನಾವು ಸೀದಾ ತಿರುಪ್ತಿಗೆ ಬಂದ್ವಿ. ತಿರುಪತಿ ಅಂದರೆ ಇದು ಕೆಳಗಡೆ ಇರೋದು, ತಿರುಮಲ ಬಂದುಬಿಟ್ಟು ಬೆಟ್ಟ, ಅದು ಮೇಲೆ ಇರೋದು. ನಮ್ಮ ಬಾಗೇಪಲ್ಲಿ ಗಾಡಿನ ಮುಂದೆ ಒಂದು ಹೋಗ್ತಾಯಿತ್ತು ನೋಡಿ, ರೆಬಲ್ ಅಂತ. ಆವಣ್ಣವರು ನಮ್ಮ ಜೊತೆನೇ ಬರ್ತಾಯಿದ್ದಾರೆ. ಅದೇನೋ ಆವಣ್ಣಗೂ ನನಗೂ ಇಬ್ರಿಗೂ ಒಂದೇ ಸತಿ ಬಾಡಿಗೆ ಬರುತ್ತೆ ತಿರುಪ್ತಿಗೆ. ನನಗೆ ಬಂದಮೇಲೆ ಅಣ್ಣಗೆ ಸಡನ್ನಾಗಿ ಬರುತ್ತೆ, ಇದು 2ನೇ ಸತಿ. ಅವರಾದರೆ ಮುಂದೆ ಹೋಗ್ತಾಯಿದ್ದಾರೆ, ನಾನಾದರೆ ಅಣ್ಣ ಹಿಂದೆ ಹೋಗ್ತಾಯಿದ್ದೀನಿ. ಫೈನಲಿ ನಾವಾದರೆ ಇವಾಗ ಚೆಕ್ ಪೋಸ್ಟ್ ಪಾಯಿಂಟಿಗಾದರೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಅಲಿಪಿರಿ ಮೆಟ್ಲು ಅಂತಾರೆ.
ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗೋರು ಹತ್ತು ಕಡೆಯಿಂದ ನಡ್ಕೊಂಡು ಹೋಗ್ತಾರೆ. ಮಾಮೂಲಿ ಕಾರು ಟಿ ಟಿ ಅದ್ರಲ್ಲಿ ಹೋಗೋರೆಲ್ಲ ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಆದರೆ ಗಾಡಿಗಳೆಲ್ಲ ಚೆಕಪ್ ಮಾಡ್ತಾರೆ. ಅಂದರೆ ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಡ್ರಿಂಕ್ಸು ಮತ್ತು ಬೇರೆ ಬೇರೆವೆಲ್ಲ ಮೇಲೆಗಾದರೆ ಅಲೋ ಇಲ್ಲ. ಸೊ ಇಲ್ಲಾದರೆ ಪ್ರತಿಯೊಂದು ಗಾಡಿನೂ ಅವರು ಚೆಕ್ ಮಾಡಿ ಮತ್ತು ನಾವು ತಂದಿರ್ತೀವಲ್ಲ ಲಗೇಜು, ಆ ಲಗೇಜನ್ನು ಸ್ಕ್ಯಾನ್ ಮಾಡಾದರೆ ಒಳಗಡೆಗಾದರೆ ಕಳಿಸ್ತಾರೆ. ಇಲ್ಲಿಂದ ಬೆಟ್ಟ ಆದರೆ 19 ಕಿಲೋಮೀಟ್ರು ಮೇಲ್ಗಡೆಗೆ. ನಮಗೆ ಟೈಮಿಂಗ್ ಅನ್ನೋದಾದರೆ ಕೊಟ್ಟಿರ್ತಾರೆ, 40 ನಿಮಿಷ ಸಮಥಿಂಗ್ ಕೊಟ್ಟಿರ್ತಾರೆ. ಆ ಟೈಮಿಂಗ್ ಒಳಗಡೆ ಹೋದರೆ ನಮಗಾದರೆ ಫಾಸ್ಟ್ಯಾಗ್ ಅನ್ನೋದು ಬ್ಲ್ಯಾಕ್ ಲಿಸ್ಟಲ್ಲಾದರೆ ಬೀಳುತ್ತೆ. ಸೊ ಬೆಳಗ್ಗೆ ಬಿಟ್ಟಿರೋದ್ರಿಂದ ಇಲ್ಲಾದರೆ ಫುಲ್ಲು ರಶ್ ಇದೆ. ನಾವಿವಾಗ ಇಲ್ಲೆಲ್ಲ ಸ್ಕ್ಯಾನ್ ಮಾಡಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಮತ್ತೆ ಮುಂದೆ ಬಿಡ್ತಾರೆ, ಮತ್ತೆ ಬೆಟ್ಟ ಹತ್ಬೇಕಾಗಿರೋದು. ಸ್ನೇಹಿತರೆ ನೋಡ್ಬೋದು, ಇದು ಬಂದ್ಬಿಟ್ಟು ಸಪ್ತಗಿರಿ ಚೆಕ್ ಪೋಸ್ಟ್ ಅಂತ. ಅಂದರೆ ಬೆಟ್ಟ ಹತ್ತಕ್ಕಿಂತ ಮುಂಚೆನೇ ಇಲ್ಲಿ ಗಾಡಿಗಳೆಲ್ಲ ಚೆಕ್ ಮಾಡ್ತಾರೆ. ತಂದಿರೋ ಲಗೇಜು ಅವೆಲ್ಲ ಸಹ ಅವ್ರು ಏನು ಮಾಡ್ತಾರೆ, ಅವ್ರು ಸ್ಕ್ಯಾನ್ ಮಾಡಿಸ್ಕೊತಾರೆ. ಅದರಲ್ಲಿ ಮುಂದೆ ಇದೆ ನೋಡಿ ಲೇಡೀಸ್ ಜೆಂಟ್ಸ್ ಅಂತ. ನಮ್ಮದು ಮಾಮೂಲಿ ಗಾಡಿ ಚೆಕ್ ಮಾಡ್ತಾರೆ, ಬಾನೆಟ್ ಎಲ್ಲ ಎತ್ಸಿ ಅದು ಇದು ಅಂತ. ಸೊ ಬನ್ನಿ ನಾವು ಚೆಕ್ ಮಾಡಿಸ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಸ್ನೇಹಿತರೆ, ಅವ್ರಿಗಾದರೆ ಮೇಲೆ ಕರ್ಕೊಂಬಂದು ದರ್ಶನಕ್ಕಾದರೆ ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಹೋದರೆ ಗುಂಡು ಮಾಡ್ತಾರೆ. ಗುಂಡು ಮಾಡಿಸ್ಕೊಂಡು ಹಂಗಿಂದ ಹಂಗೆ ದರ್ಶನಗೆ. ಆವಾಗಲೇ ನಿಮಗೆ ದಾರಿಯಲ್ಲಿ ಒಂದು ಟಿ ಟಿ ತೋರಿಸಿದ್ನಲ್ಲ, KA40 ರೆಬಲ್ ಅಂತ. ಅವಣ್ಣನೂ ಬರ್ತಾಯಿದ್ದಾರೆ ಮೇಲೆಗೆ. ಅವಣ್ಣಗೆ ವೆಯ್ಟಿಂಗು. ಅವಣ್ಣ ಏನಾದರೂ ಬಂದರೆ ಹೋಗಿ ಅವಣ್ಣ ಗಾಡಿಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಬೆಚ್ಚಗೆ ಮಲ್ಕೊಬಿಡ್ಬೇಕು ಫಸ್ಟು. ರಾತ್ರಿಯಿಂದನೂ ನಿದ್ದೆ ಇಲ್ಲ, ಇಬ್ರಿಗೂ ಇಲ್ಲ, ಅಣ್ಣಗೂ ಇಲ್ಲ ನನಗೂ ಇಲ್ಲ. ಇಬ್ಬರು ಬಿಟ್ಟಿದ್ದು ಹೆಚ್ಚು ಕಡಿಮೆ ಒಂದೇ ಟೈಮೇ, ಮತ್ತು ಬಂದಿದ್ದು ಒಂದೇ ಟೈಮೇ. ಅಂದರೆ ನನಗಿಂತ ಒಂದು 10 ನಿಮಿಷ ಮುಂದೆ ಬಂದಿದ್ದೆ, ಯಾಕಂದರೆ ನಾನು ಅಲ್ಲಿ ತಿನ್ನಕ್ಕೆ ನಿಲ್ಸಿದ್ನಲ್ಲ ಅವಾಗಲ್ಲೇ. ಇವಾಗಾದರೆ ವೆಯ್ಟಿಂಗು ಅವಣ್ಣಗೋಸ್ಕರ. ಅವಣ್ಣ ಬಂದರೆ ಅಂತೂ ಸೀದಾ ಹೋಗ್ತಾ ಇರೋದು. ಹೋಗಿ ಫಸ್ಟ್ ಆದರೆ ನಿದ್ದೆ ಮಾಡಬೇಕು. ನಿದ್ದೆ ಇಲ್ಲ, ಏನಿಲ್ಲ. ಹೋಗಿ ನಿದ್ದೆ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಅವರೆಲ್ಗೂ ಹೋಗ್ಬೇಕು, ಏರ್ಪ್ಲೇನ್ಸ್ಗೆ ಹೋಗ್ಬೇಕು ಅಂತ. ಪಾಪಿನಾಶ ಮತ್ತು ಆಕಾಶಗಂಗಾ ಅವೆರಡು ತೋರಿಸ್ಕೊಂಡಿರ್ತಾನೆ ಹೋಗೋದು. ನೋಡೋಣ ಏನೇನಾಗುತ್ತೆ ಏನು ಅಂತ. ಸೊ ಇದೆ ತಿರುಪ್ತಿ. ಮೇಲ್ಗಡೆನೂ ದೊಡ್ಡದಾಗಿ ಇರುತ್ತೆ ಗುರು, ಒಂದು ಊರು ಥರ, ಒಂದು ಊರೇ ಅನ್ಕೋಬೇಕಿದು. ಫುಲ್ ರಶ್ ಇರುತ್ತೆ ಯಾವಾಗಲೂ. ಕೆಳಗಡೆ ನೋಡಿದ್ರಲ್ಲ ಎಷ್ಟು ರಶ್ ಇತ್ತಂತ. ಮೇಲೆ ಬರೋಕ್ಕೆ ಮಾತ್ರ ಮೇಲೆ ಅಷ್ಟಿರುತ್ತೆ. ಸದ್ಯಕ್ಕೆ ಆ ರೆಬಲ್ ಅಣ್ಣ ಅವ್ರು ಬಂದರೆ ಹೋಗಿ ಮಲ್ಕೋಬೇಕು, ಮತ್ತೆ ನೋಡ್ಕೊಳ್ಳೋಣ. ಅವ್ರು ಫೋನ್ ಮಾಡಿದ್ಮೇಲೆ ಎದ್ದೇಳೋದು. ನೋಡಿ ಈ ತಿರುಪ್ತಿಯಲ್ಲಿ ಏನಂದರೆ ಎಲ್ಲ ಹಿಂಗೆ ಚೆನ್ನಾಗಿ ಗಾರ್ಡನ್ ಥರ ಮಾಡಿರ್ತಾರೆ, ಫುಲ್ ಪಾರ್ಕ್ ಥರ. ಇನ್ನೂ ಹಿಂದ್ಗಡೆ ಚೆನ್ನಾಗಿದೆ. ಹಿಂದ್ಗಡೆ ಆದರೆ ನಾಳೆ ತೋರಿಸ್ತೀನಿ. ಇನ್ನೂ ನಾಳೆ 2 ಪ್ಲೇಸ್ಗೆ ಹೋಗ್ತೀವಲ್ಲ, ಆಕಾಶಗಂಗಾ ಅದು ಇದು, ಇವನ್ನ ತೋರಿಸ್ತೀನಿ. ಸದ್ಯಕ್ಕಾದರೆ ಅವಣ್ಣಕ್ಕೋಸ್ಕರ ವೇಟಿಂಗು. ನಿಮ್ಗಾದರೆ ಇನ್ನು ನಾನು ಒಂದೇ ಸತಿ ಬೆಳಗ್ಗೆ ಆದರೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ನನಗೆ ಮಾತ್ರ ಗುಡ್ ನೈಟ್. ಆ ಅಣ್ಣ ಹೋಗ್ತಾ ಇದ್ದಾರೆ, ರೆಬಲ್ ಅಣ್ಣ ಅವರು. ಅವ್ರದ್ದು ಟಿಕೆಟ್ ದರ್ಶನ, ನಮ್ದು ಬಂದುಬಿಟ್ಟು ಫ್ರೀ ದರ್ಶನ ಇದ್ದಿತ್ತು. ನೋಡಿ ಎಷ್ಟು ಫುಲ್ ಆಗಿದೆ, ರಾತ್ರಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದೆಲ್ಲ ಪಾರ್ಕಿಂಗೆ. ಅವಣ್ಣ ಪಾರ್ಟಿಗಳು ಫೋನ್ ಮಾಡಿ ಅದು ಇದು ಅಂತ ಹೇಳಿದ್ರು, ಅದಕ್ಕೆ ಅವಣ್ಣ ಇಲ್ಲಿಂದ ಕೆಳಗಡೆವರೆಗೂ ಪಾರ್ಕಿಂಗೆ. ಅಲ್ಲಿಗೆ ಎಲ್ಲ ಅಲ್ಲೆಲ್ಲ ಇದೇ ದೇವಸ್ಥಾನ. ನಮ್ಮ ಹಿಂದ್ಗಡೆ ಏನು ಕಾಣಿಸ್ತಿದೆಯೋ ಅದು.
ಕರ್ನಾಟಕ ಎಲ್ಲ ಟ್ರಿಪ್ ಡ್ರೈವರ್ಸ್ ಅಂದರೆ ಹಂಗೆ ಎಲ್ಲರಿಗೂ ಹೇಳ್ತಾರೆ, ಯಾಕಂದ್ರೆ ಬೇರೆಯವ್ರ ಎಲ್ಬಾರ್ಡ್ಗಳೆಲ್ಲ ಅದಕ್ಕೆ. ನಮ್ಮ ಕಸ್ಟಮರ್ ಬಂದರೆ ಬಿಡಬೇಕು, ಫಸ್ಟ್ ಫ್ರೆಶ್ ಅಪ್ ಆಗಬೇಕು. 11 ಗಂಟೆ ಆಗ್ತಾಯಿದೆ, ಇವಾಗ ಎದ್ದಿದ್ದೀವಿ ನಾನು ಅಣ್ಣ ಇಬ್ಬರು. ಅಣ್ಣಗೆ ಎಷ್ಟು ಸತಿ ಫೋನ್ ಮಾಡಿದ್ರೇ ಎದ್ದಿರೋದು, ಪಾಪ ಅವ್ರ ಪಾರ್ಟಿಗಳು. ಅಷ್ಟು ನಿದ್ದೆ ಬಂದಿದೆ, ನೈಟೆಲ್ಲ ನಿದ್ದೆ ಇಲ್ಲಲ್ಲ. ಒಟ್ನಲ್ಲಿ ಒಳ್ಳೆ ನಿದ್ದೆ ಟಿ ಟಿ ಅಲ್ಲಿ ಮಲಗಿದ್ದಕ್ಕೆ. ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಇಲ್ಲಿ ಇನ್ನೊಂದೇನೆಂದರೆ ತೃಪ್ತಿಯಲ್ಲಿ ಎಲ್ಲಿ ಬೇಕಂದ್ರೂ ನಮಗೆ ಫ್ರೀ ವಾಶ್ರೂಮ್ಸ್ ಇರುತ್ತೆ ಬಿಡು. ಫ್ರೀ ವಾಶ್ರೂಮ್ ಫೆಸಿಲಿಟಿ, ಫ್ರೆಶ್ ಅಪ್ ಆಗೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ. ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮತ್ತೆ ಸಿಗ್ತೀನಿ ನಿಮಗೆ. ಊಟ ಮಾಡಿಲ್ಲ, ಊಟ ಮಾಡಬೇಕಿನ್ನ. ಬನ್ನಿ.